ప్రముఖ నాయకులు టిహెచ్ సురేష్ బాబు సర్ మార్గదర్శకత్వంతో మాజీ ముఖ్యమంత్రి బిఎస్ యడియూరప్ప పుట్టినరోజు వేడుకలను బీజేపీ కాంప్లీ మండల అధ్యక్షులు సిడి మహదేవ్ మరియు విద్యాధర్ పండ్లు, అరటి పండ్లు మరియు పాలు పంపిణీ చేసి జరుపుకున్నారు. మరియు ఆయన ప్రముఖ నాయకుడు, ప్రజాదరణ పొందిన ప్రాజెక్టుల నాయకుడు, రైతు సోదరుడు, మాజీ ముఖ్యమంత్రి వర్యులు బీసీ ప్రశంసించారు. ముందు కాంప్లీ ప్రభుత్వ ఆసుపత్రిలో హోలా మరియు వారి రోగులకు పండ్లు మరియు కూరగాయలు పంపిణీ చేశారు. ఈ సందర్భంగా మండల అధ్యక్షుడు సిడి మహాదేవ మాట్లాడుతూ ఎస్ఎస్ఈపీ మరియు టీఎస్పీ డబ్బు దుర్వినియోగం, దళిత ద్రోహి మరియు వెనుకబడిన వర్గాల వ్యతిరేకి అయిన కాంగ్రెస్ ప్రభుత్వం అణగారిన వర్గాల సంక్షేమం కోసం కేటాయించిన నిధులను దుర్వినియోగం చేసినందుకు భారీ నిరసన నిర్వహించబడింది. 28న శుక్రవారం ఉదయం 10:20 శ్రీ దుర్గమ్మ ఆలయం నుండి జిల్లా మెజిస్ట్రేట్ కార్యాలయం వరకు నిరసన కార్యక్రమానికి వచ్చి విజయవంతం చేయాలని అభ్యర్థిస్తున్నాను. ఈ సందర్భంగా మండల అధ్యక్షుడు సిడి మహాదేవ్, మున్సిపల్ కౌన్సిల్ సభ్యులు విఎల్ బాబు, అంజీ, సుదర్శన్ రెడ్డి, నాయకులు విద్యాధర్, మహాశక్తి కేంద్ర అధ్యక్షుడు మురళీమోహన్ రెడ్డి, కార్యదర్శి కట్టే విశ్వనాథ్ మరియు ప్రభు, బీజేపీ నాయకులు, కార్యకర్తలు మరియు యడియూరప్ప అభిమానుల సహా అనేక మంది ವೇದಿಕೆ ವದ್ದ ಪಾಲ್ಗೊಂಡರು. ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಅಧ್ಯಕ್ಷರ ನೇತೃತ್ವದಲ್ಲಿ ಕೌನ್ಸಿಲರ್ಗಳು, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಬಂದಿರತಕ್ಕಂಥ ಎಲ್ಲ ಒಳರೋಗಿಗಳು ಮತ್ತು ಹೊರರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಈ ರಾಜ್ಯದಲ್ಲಿ ಇವತ್ತು ಬಿಜೆಪಿ ತಲೆ ಎತ್ತಿ ನಿಂತಿದೆ ಅಂದ್ರೆ ಅದಕ್ಕೆ ಮಾನ್ಯ ಶ್ರೀಯುತ ಬಿಎಸ್ ಯಡಿಯೂರಪ್ಪ ಅವರ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಒಂದಾನೊಂದು ಕಾಲದಲ್ಲಿ ಬಿಜೆಪಿ ಅಂದ್ರೆ ಕೇವಲವಾಗಿ ಅದನ್ನು ನೋಡ್ತಕ್ಕಂಥ ಪಕ್ಷವಾಗಿದ್ದಾಗ ಅವರು ನಡೆದಾಡಿ, ಸೈಕಲ್ ತುಳಿದಾಡಿ, ಹಳ್ಳಿಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ತಾ ರಾಜ್ಯದ ಮುಂಚೂಣಿಗೆ ಈ ಪಕ್ಷವನ್ನು ತರಲಿಕ್ಕೆ ಸಾಕಷ್ಟು ಶ್ರಮ ವಹಿಸತಕ್ಕಂಥ ಮಾನ್ಯ ಬಿಎಸ್ ಯಡಿಯೂರಪ್ಪನವರು 100 ವರ್ಷ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಗಳಿಂದ ಬಾಳಿ ಬದುಕಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಭಗವಂತನ ಬೇಡ್ಕೊಳ್ತಾ ಇದ್ದೇನೆ. ಇವತ್ತು ಸಾಮಾನ್ಯ ಕಾರ್ಯಕರ್ತ ಇವತ್ತು ಕೊಳ್ಳಲ್ಲಿ ಶಾಲ್ ಹಾಕೊಂಡು ಹೋರಾಟ ಗೆಲ್ಲಬೇಕಂದ್ರೆ ಅದಕ್ಕೆ ಯಡಿಯೂರಪ್ಪನವರ ಪ್ರೇರಣೆ ಮುಖ್ಯ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗೀತು ಅಂತಕ್ಕಂಥ ಒಂದು ಏನು ವಾಕ್ಯ ಅವರ ನಾನುಡಿಯನ್ನು ಹಂಗೆ ಉಳಿತು. ಮುಂದೆ ಅವರ ತೀರ್ಮಾನಗಳಲ್ಲಿ ಅವರಿಗೂ ಮತ್ತು ಅವರ ಮಗ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೂ ಭಗವಂತ ಆಯುರ್ವೇದ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಈ ರಾಜ್ಯದ ಒಂದು ಅಧಿಕಾರ ಹಿಡಿಯುವಲ್ಲಿ ಆ ಮುಂಚೂಣಿಯಲ್ಲಿ ಅವರ ಪಾತ್ರ ಸಿಗಲಿ ಅಂತ ಹೇಳಿ ಭಗವಂತನ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಆಗಮಿಸಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೂ ಹಾಗೂ ಮುಖ್ಯ ಡಾಕ್ಟರ್ಗೆ ಅವ್ರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತಾರೆ. 82 ವರ್ಷ ಅವರಿಗೆ ಇವತ್ತು ರೈತ ಹೋರಾಟಗಾರ, ಮಾಜಿ ಮುಖ್ಯಮಂತ್ರಿಗಳು 2 ಸಾರಿ ಆಗಿರೋರು ಹಾಗೂ 3 ಸಾರಿ ಮುಖ್ಯಮಂತ್ರಿ ಹಾಗೆ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಮಹಿಳೆಯರಿಗೆ ಎಂತೆಂಥ ಯೋಜನೆಗಳು ಅಂದರೆ ಇವತ್ತು ತುಂಬ ಕಾರ್ಯಕ್ರಮ ಆಗಿರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಹಲವಾರು ಕಾರ್ಯಕ್ರಮ, ಸೈಕಲ್ ವಿತರಣೆ ಆಗಿರ್ಬೋದು, ಒಂದು ಎಲ್ಲ ಸಮಾಜ ಅವರು ಇವರು ಅಂದಂಗೆ ಎಲ್ಲರಿಗೆ ಸಮಾಜದವರಿಗೆ ಸರಿಸಮಾನವಾಗಿ ಅವರು ಒಂದು ಹಂಚಿಕೆ ಮಾಡಿ ಒಂದು ಒಳ್ಳೆ ಹೆಸರು ಪಡೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಯಡಿಯೂರಪ್ಪ ಸಾರ್ ಅಂದರೆ ಇವತ್ತು ಎಂಥವರಾಗಲಿ ಅವ್ರಿಗೆ ಬಹಳ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಅಷ್ಟು ಒಂದು ಒಳ್ಳೆಯ ಬಡವರ ಬಗ್ಗೆ ಮುಖ್ಯಮಂತ್ರಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವತ್ತು ಈ ಯಡಿಯೂರಪ್ಪ ಸಾರ್ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಬಂದು ಸೇರಿದ್ದಕ್ಕೆ ಈ ಕಂಪನಿ ಪುರಸಭೆ ಸದಸ್ಯರು ಹಾಗೂ ಆಸ್ಪತ್ರೆ ಡಾಕ್ಟರ್ರು ಎಲ್ಲ ಸಿಬ್ಬಂದಿಯವರು, ಕಾರ್ಯಕರ್ತರು, ಮುಖಂಡರು, ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಇವತ್ತು ಯಡಿಯೂರಪ್ಪ ಸಾರ್ ಬರ್ತಡೆಗೋಸ್ಕರ ಇಷ್ಟು ಖುಷಿಯಿಂದ ಇಷ್ಟು ಅದ್ದೂರಿಯಾಗಿ ಎಲ್ಲರೂ ಬಂದು ಮಾಡಿರೋದಕ್ಕೆ ನಮಗೆಲ್ಲ ಭಾಳ ಖುಷಿಯಾಗಿದೆ. ಹೆಚ್ಚಿನ ಜನರಿಗೆ ಬಂದು ನಮಗೆಲ್ಲ ಸಹಕಾರ ಮಾಡಿ ಇವತ್ತೆಲ್ಲ ಮಂಡಲ ವತಿಯಿಂದ ಎಲ್ಲರಿಗೂ ಅಭಿನಂದನೆ ಹೇಳ್ತಾ, ಹಾಗಾಗಿ ನಾಳೆ ಬಳ್ಳಾರಿಯಲ್ಲಿ SC/ST ಒಂದು ಸ್ಟ್ರೈಕ್ ಇದೆ. ಸಮಯ ಸಿಕ್ಕ ಎಲ್ಲರೂ 9 ಗಂಟೆಗೆಲ್ಲ ಎಲ್ಲರೂ ಪುರಸಭೆ ಸದಸ್ಯರು, ಕಾರ್ಯಕ್ರಮ